ನಮಸ್ಕಾರ ಎಲ್ರಿಗೂ. ಒಂದು ವೇಳೆ ದೇವರು ಪ್ರತ್ಯಕ್ಷ ಆಗಿ ನಿಮ್ಮ ಮುಂದೆ ನಿನಗೆ ಏನು ಹೊರಬೇಕು ಹೇಳಪ್ಪ, ನೀನು ಸುಖವಾಗಿ ಜೀವನ ಮಾಡೋದಕ್ಕೆ ನಿನಗೆ ಏನು ಕೇಳ್ಕೋಬೇಕೋ ಕೇಳ್ಕೊ, ನಾನು ಅದನ್ನು ಕೊಡ್ತೀನಿ ಅಂತ ಕೇಳಿದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ಬೋದು? ಒಂದು ಕ್ಷಣಕ್ಕೆ ಶಾಕ್ ಆಗೋದಂತೂ ಗ್ಯಾರಂಟಿ ಅಲ್ವಾ? ಯಾಕೆಂದರೆ ನೀವೇ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಫಟ್ ಅಂತ ಕ್ವಶನ್ ಕೇಳಿದ್ರೆ ಏನು ಬೇಕು ನಿಮ್ಮ ಜೀವನಕ್ಕೆ, ಏನು ಬೇಕು ನಿಮ್ಗೆ ಸುಖವಾಗಿರೋಕ್ಕೆ ಅಂತ ಕೇಳಿದ್ರೆ ಯು ಗೆಟ್ ಕನ್ಫ್ಯೂಸ್ಡ್ ಅಲ್ವಾ? ಸೊ ಏನಂದರೆ ಮನುಷ್ಯನಿಗೆ ಏನೇ ಸಾಧಿಸಿದ್ರು ಅಥವಾ ಏನೇ ಪಡ್ಕೊಂಡ್ರು ಇರುವುದನ್ನು ಬಿಟ್ಟು ಇಲ್ಲದ ವಸ್ತುವಿಗೆ ಆಸೆ ಪಡುವಂಥ ಒಂದು ಜಾತಿಗೆ ಸೇರಿದ ಪ್ರಾಣಿ ಮನುಷ್ಯ. ಪ್ರಪಂಚದಲ್ಲಿ ಯಾವುದೇ ಪ್ರಾಣಿಗಳು ಕೂಡ ತಮಗೆ ಇನ್ನೂ ಹೆಚ್ಚು ಬೇಕು ಅಥವಾ ನನಗೆ ಮುಂದಿನ ತಲೆಮಾರಷ್ಟು ಆಗೋವಷ್ಟು ನನಗೆ ಆಸ್ತಿನ ಕೂಡಿಡಬೇಕು, ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂತ ಯೋಚನೆ ಇರೋದಿಲ್ಲ. ಈ ಮನುಷ್ಯ ಪ್ರಾಣಿಗೆ ಮಾತ್ರ ತನಗೆ ಏನೇ ಸಿಕ್ಕಿದ್ರೂ ಕೂಡ ಅದು ನನಗೂ ಇರಲಿ, ನನ್ನ ಮುಂದಿನ ಜನ್ರೇಷನ್ಸ್ಗಿರಲಿ, ಎಷ್ಟಾಗುತ್ತೋ ಅಷ್ಟು ನಾನು ಅದನ್ನು ಪಡ್ಕೋಬೇಕು ಅನ್ನೋ ಒಂದು ಈ ಆಸೆಯ ಮಿತಿ ಅನ್ನೋದೇ ಇರೋದಿಲ್ಲ ಅದಕ್ಕೆ. ಅಂದರೆ ಅಷ್ಟು ದುರಾಸೆಯಿಂದ ಒಂದು ಮನಸ್ಸು ಕೂಡಿರುತ್ತೆ. ಅದಕ್ಕೆ ಯಾವಾಗೂ ಅಷ್ಟೇ ಮನುಷ್ಯ ಏನೇ ಪಡ್ಕೊಂಡಿದ್ರು ಕೂಡ ಅವನು ಸಾಯಬೇಕಾದ್ರೆ ಅವನು ಸುಖವಾಗಿ ಸಾಯೋದಿಲ್ಲ. ಇನ್ನೂ ಮಾಡಬೇಕಿತ್ತು, ನನಗೆ ಇನ್ನೂ ಆಸೆ ಇತ್ತು, ಇನ್ನೂ ನನಗೆ ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅಂತಲೇ ಕೊರಗ್ತಾನೆ ಹೊರತು, ಹೌದು ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನನ್ನ ಜೀವನ ಆರಾಮಾಗಿದೆ, ನಾನು ಆರಾಮಾಗೆ ಕಣ್ಮುಚ್ಬೋದು ಅಂತ ಹೇಳೋವಂಥ ವ್ಯಕ್ತಿಗಳನ್ನ ನಾವು ನೋಡೋದು ಬಹಳ ಬಹಳ ವಿರಳ. ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ನೀವೇನೋ ನೋಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಜೀವನನ ಸುಖವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ಮೋಟಿವೇಶನಲ್ ಡೈಲಾಗ್ಸ್ಗಳು ಹೇಳ್ತಾರಲ್ಲ ಕೆಲವರು, ಅದು ಪಡ್ಕೋ, ಚೇಸ್ ಯುವರ್ ಡ್ರೀಮ್, ವಿನ್, ಕಾಂಪೀಟ್, ಶೋ ಯುವರ್ ಸ್ಟ್ರೆಂತ್, ಸ್ಕಿಲ್ಸ್, ಇವೆಲ್ಲ ಬಿಟ್ಟಾಕಿ. ಯಾಕೆ ಗೊತ್ತಾ? ಮನುಷ್ಯ ಸುಖವಾಗಿರಬೇಕು ಅಂದರೆ ಅವನಿಗೆ ಏನು ಬೇಸಿಕ್ ನೀಡ್ಸ್ ಬೇಕೋ ಅದನ್ನು ಅವನು ಫುಲ್ಫಿಲ್ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಅವನು ಮನಸ್ಸು ಮತ್ತು ಬುದ್ಧಿನ ಸ್ಥಿಮಿತದಲ್ಲಿ ಇಟ್ಕೊಂಡ್ರೆ ಅವನು ಸುಖವಾಗಿರ್ತಾನೆ. ಒಪ್ತಿರೋ ಇಲ್ಲ? ಯಾವಾಗ ನಮ್ಮ ಮನಸ್ಸು ಅಥವಾ ಬುದ್ಧಿ ಇವೆರಡೂ ನಮ್ಮ ಕೈ ಮೀರಿ ಹೋಗುತ್ತಲ್ಲ, ಅವಾಗಿಂದನೇ ಮನುಷ್ಯ ದುಃಖದ ಕಡೆಗೆ ಪಯಣ ಬೆಳೆಸ್ತಾನೆ ಅಲ್ವಾ? ಒಬ್ಬನಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಅವನು ಅನ್ನ ಸಂಪಾದನೆ ಮಾಡಿದ್ರೆ ಅವನಿಗೆ ಅದು ಒಂಥರ ಗ್ರೇಟ್ ಅಚೀವ್ಮೆಂಟ್ ಥರ ಅಲ್ವಾ? 3 ಹೊತ್ತಿನ ಊಟ ಸಿಕ್ಕಿದ್ರೆ ಅವನಿಗೆ ಅದು ಭಾಗ್ಯ ಅಥವಾ ಅದೃಷ್ಟ ಅಂತ ಅನ್ಕೋತಾನೆ. ಸಿಕ್ಕಿ ಒಂದು ವಾರ 15 ದಿವಸ ಆದರೆ ಅವನು ನೆಕ್ಸ್ಟ್ ಏನು ಯೋಚನೆ ಮಾಡ್ತಾನೆ? ನನಗೆ ವಾಸಕ್ಕೊಂದು ಮನೆ ಬೇಕು, ಅದು ಸ್ವಂತದ್ದಾಗಿರಬೇಕು ಅಂತ. ಬೈ ಚಾನ್ಸ್ ಅವನು ಅದನ್ನು ಪಡ್ಕೊಂಡ ಅಂದ್ಕೊಳ್ಳಿ, ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಹೌದು ಮನೆ ಆಯಿತು, ನನಗೆ ಓಡಾಡೋಕ್ಕೆ ಗಾಡಿ ಬೇಕು, ಆಮೇಲೆ ಒಳ್ಳೆ ಹೆಂಡತಿ ಬೇಕು. ಹೀಗೆ ಆ್ಯಸ್ ಆ್ಯಂಡ್ ವೆನ್ ಹಿ ಗ್ರೋಸ್ ಏನು ಸಿಗುತ್ತೋ ಅವ್ನು ಏನು ಅನ್ಕೊತಾನೋ ಅದನ್ನು ಭಗವಂತ ನೀಡಿದ್ರು ಕೂಡ ಇನ್ನೊಂದು ಹೆಚ್ಚು ತೊಗೊಳಕ್ಕೆ ಅವನು ಅಪ್ಲಿಕೇಶನ್ ಆಗ್ತಾ ಇರ್ತಾನೆ. ಅದಕ್ಕೆ ದೇವ್ರ ಜಾಣ ಇದ್ದಾನೆ. ದೇವ್ರಿಗೆ ಮನುಷ್ಯನ ಬುದ್ಧಿ ಚೆನ್ನಾಗಿ ಗೊತ್ತು ಅಲ್ವಾ? ನಿಮ್ಮನ್ನು ಅವನು ಸೃಷ್ಟಿ ಮಾಡ್ಬೇಕಾದ್ರೆ ಅವನಿಗೆ ಗೊತ್ತಿರುತ್ತೆ ನಿಮ್ಮ ಮೆಂಟಾಲಿಟಿ ಯಾವ ಥರ ಇದೆ. ಮನುಷ್ಯ ಜೀವಿಗೆ ಏನೇ ನೀಡಿದ್ರು ಭಗವಂತ ತನಗೆ ತಾನೇ ಬಂದು ನೀನು ಮನೇಲಿ ಇರ್ತೀನಿ ಅಂತ ಹೇಳಿದ್ರು ನಿನಗೆ ನೆಮ್ಮದಿ ಇರಲ್ಲ. ಆಯಿತು 2 ದಿನ ಆಯಿತು ಭಗವಂತ ನನಗೆ ಸೇವೆ ಮಾಡೋಕ್ಕಾಗಲ್ಲ, ಬೇರೆ ಮನೆಗೆ ಹೋಗು ಅಂತ ಹೇಳೋವಂಥ ಮೆಂಟಾಲಿಟಿ ಮನುಷ್ಯದ್ದು ಅಲ್ವಾ? ಆ ಥರ ಮೆಂಟಾಲಿಟಿ ಮನುಷ್ಯನಿಗೆ ಇರಬೇಕಾದ್ರೆ ಈ ಜೀವನನ ನಾವು ಸುಖವಾಗಿ ನಡ್ಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕಲ್ಪನೆ ಕೂಡ ಅವನು ಯೋಚನೆ ಮಾಡಲ್ಲ. ಅವನಿಗೆ ಮನುಷ್ಯನಿಗೆ ಹೇಗೆ ಅಂದರೆ ಆಸೆ ಒಂದು ಬಂದರೆ ಇನ್ನೊಂದು ಬರಬೇಕು, ಇನ್ನೊಂದು ಇರಬೇಕು, ಮತ್ತಷ್ಟು ಇರಬೇಕು ಅನ್ನೋದೊಂದು. ಆಡಿ ಕಾರ್ ತಗೋತೀನಿ ಅಂತ ಹೇಳಿದ್ರೆ ಆಡಿ ಕಾರ್ ಸರ್ವಿಸ್ ಮಾಡಿಸೋದು ಹೇಗೆ, ಮ್ಯಾನೇಜ್ ಮಾಡೋದು ಹೇಗೆ, ಅದಕ್ಕೂ ಕೂಡ ಅವನು ಚಿಂತೆ ಮಾಡ್ತಾನೆ ಅಲ್ವಾ? ಸೊ ಆಲ್ವೇಸ್ ನಾವು ಏನು ಹೇಳ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅಂತ ನಾನು ಹೇಳೋದಿದ್ರೆ, ದಯವಿಟ್ಟು ಒಂದು ರೀತಿ ಮಕ್ಕಳಿಗೆ ಯಾವ ರೀತಿ ನಾವು ಮಾದರಿಯಾಗಿರಬೇಕು ಅಂತ ಹೇಳಿದ್ರೆ, ಇದ್ದಿದ್ರಲ್ಲಿ ಸುಖವಾಗಿ ಬಾಳಿ ಅನ್ನೋ ಒಂದು ಮಂತ್ರ ಹೇಳ್ಕೊಡಿ. ಅದು ಬಿಟ್ಟು ಇಲ್ಲ
ನಾನು ಸೈಟ್ ಮಾಡೋಕ್ಕಾಗಿಲ್ಲ, ನೀನು ಸೈಟ್ ಮಾಡು, ನಾನು ಅಲ್ಲಿ ಆ ಹುದ್ದೆಗೆ ಹೋಗೋಕ್ಕಾಗಿಲ್ಲ, ನೀನು ಅದು ಪೂರೈಸು ಅಂತ ಹೇಳಿ ಮಕ್ಕಳ ಮೇಲೆ ಒತ್ತಡ ಹೇರಬಾರ್ದು. ಇದನ್ನು ಯಾವತ್ತೂ ತಿಳ್ಕೊಳ್ಳಿ. ನಾವು ಮಕ್ಕಳನ್ನ ಭೂಮಿ ಮೇಲೆ ತರ್ತೀವಿ, ಅದು ಒಂದು ವಿಷಯ. ಆದರೆ ನಮ್ಮ ಕನಸುಗಳನ್ನ ಮತ್ತು ನಮ್ಮ ಒಂದು ಈಗೋ ಆ್ಯಟಿಟ್ಯೂಡ್, ನಮ್ಮ ಒಂದು ಆಸೆಗಳನ್ನ ಅವ್ರ ಮೇಲೆ ಹೇರೋದಿದೆಯಲ್ಲ, ಅದನ್ನು ನಾವು ಮಾಡಬಾರ್ದು. ಈ ರೀತಿ ಬೆಳೆಸ್ತಾ ಹೋದರೆ ಸಮಾಜ ಬರೀ ನೀವು ಒಂಥರ ಈ ಯುದ್ಧ ಭೂಮಿಲಿ ಹೋರಾಡ್ತಿರೋ ಸೈನಿಕಗಳ ಥರ ಕಾಣಿಸ್ತಾರೆ ಜನಗಳು ನಿಮಗೆ. ನೀವು ಅವಾಗ ಯುದ್ಧ ಮಾಡೋಕ್ಕೆ ಅಂತಲೇ ಹೋಗ್ತೀರಾ, ಹಂಗಾಗ್ಬಿಡುತ್ತೆ. ಏನೇ ಮಾಡಲಿ, ನೀವು ಯುದ್ಧ ಮಾಡಿ, ಇಲ್ಲ ಶಾಂತಿಯಾಗಿರಿ ಅಥವಾ ಮಲ್ಕೊಂಡಿರಿ, ಏನೋ ಒಂದು ಮಾಡಿದ್ರು ಕೂಡ ಎಲ್ರಿಗೂ ಒಂದೇ ಕಾಲ ಅಂತ ಇರುತ್ತಲ್ವ. ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ನೀವು ಆಯುಷ್ ಮುಗಿದ ಮೇಲೆ ನೀವು 6-3 ಅಡಿ ಜಾಗದಲ್ಲಿ ಮಲ್ಗೋದೆ ಅಲ್ವಾ. ಏನು ದುಡಿದೆ, ಸಂಪಾದನೆ ಮಾಡಿದೆ, ನೆಮ್ಮದಿಯಾಗಿ ಒಂದು ಜೀವನ ನಡೆಸ್ಬಿಟ್ಟು ನಾರ್ಮಲ್ ಲೈಫ್ ನಡೆಸಿ ಅವನು ಅಂತ್ಯ ಅಂತ ಬಂದಾಗ ಅವನು ಕೂಡ 6-3 ಅಡಿ ಜಾಗದಲ್ಲಿ ಮಲಗ್ತಾನೆ ಅಷ್ಟೆ. ಹಾಗಾಗಿ ಯಾವುದೇ ವಸ್ತುನ ನಾವು ಅಚೀವ್ ಮಾಡಬೇಕು ಅಥವಾ ಏನೋ ನಾನೊಂದು ಇದನ್ನು ನಾನು ಫುಲ್ಫಿಲ್ ಮಾಡ್ಕೊಳ್ಳೇಬೇಕು ಅಂತ ಒಂದು ದುರಾಲೋಚನೆ ಅಂತೀವಲ್ಲ, ಈ ಅತಿ ಆಸೆ ಅಂತ ಹೇಳ್ತೀವಲ್ಲ, ಅದನ್ನು ಇಟ್ಕೊಂಡ್ರೆ ನಿಮಗೆ ಖಂಡಿತ ಸುಖ ಅನ್ನೋದು ಸಿಗೋದೇ ಇಲ್ಲ. ಜೀವನದಲ್ಲಿ ನೀವು ನೆಮ್ಮದಿ, ಸುಖ ಇವನ್ನೆಲ್ಲ ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಫಸ್ಟು ನಿಮ್ಮ ಬುದ್ಧಿ ಮತ್ತು ನಿಮ್ಮ ಆಸೆಗಳಿಗೆ ಒಂದು ಲಗಾಮ್ ಹಾಕೊಳ್ಳಿ ಅಲ್ವಾ. ಕುದುರೆ ವೈಲ್ಡ್ ಹಾರ್ಸ್ ಹೇಗೆ ಓಡುತ್ತೆ ಗೊತ್ತಾ? ಅದ್ರ ಹತ್ರನೂ ಹೋಗೋಕ್ಕಾಗಲ್ಲ ಮನುಷ್ಯ. ಅದನ್ನು ಟ್ರೈನ್ ಮಾಡಿ ಲಗಾಮ್ ಹಾಕಿ ಅದ್ರ ಮೇಲೆ ಸವಾರಿ ಮಾಡೋದನ್ನ ನಾವು ಟ್ರೈನ್ ಮಾಡಿಕೊಂಡ್ರೆ ಆ ಕುದುರೆನ ನಾವು ನಮ್ಮ ಒಂದು ಉಪಯೋಗಕ್ಕೆ ಬಳಸ್ಕೋಬೋದು. ಹಾಗೆ ಈ ಮನಸ್ಸು ಮತ್ತು ಈ ಬುದ್ಧಿ ಇದೆಯಲ್ಲ, ಇವೆರಡೂ ಕೂಡ ಒಂಥರ ವೈಲ್ಡ್ ಹಾರ್ಸ್ ಇದ್ದಾಗ ಓಡ್ತಾ ಇರುತ್ತೆ. ಮನಸ್ಸಿನ ವೇಗ ಎಷ್ಟಿದೆ ಅಂತ ಹೇಳಿದ್ರೆ ಅದು ಬೆಳಕಿಗಿನ್ನ ಬೇಗ ಹೊರಟೋಗುತ್ತೆ. ನೀವು ಫಟ್ ಅಂತ ಇಲ್ಲಿಂದ US ಕಲ್ಪನೆ ಮಾಡಿಕೊಂಡು US ಅಲ್ಲಿ ಇದ್ದಂಗೆ ನೀವು ಯೋಚನೆ ಮಾಡ್ಬೋದು ಅಲ್ವಾ. ಸೊ ಅಷ್ಟು ಪಾದರಸದಂತ ಇರೋ ಮನಸ್ಸು, ಅಷ್ಟು ವೇಗವಾಗಿ ಓಡುವಂಥ ಮನಸ್ಸನ್ನ ಸ್ವಲ್ಪ ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ಆವಾಗ ಸುಖ ಅನ್ನೋದು ನಮ್ಮ ಕಣ್ಮುಂದೆನೇ ಕಾಣಿಸುತ್ತೆ ಅಲ್ವಾ. ಸೊ ಎಲ್ಲೆಲ್ಲೋ ನಾವು ಸುಖನ ಹುಡ್ಕಕ್ಕೆ ಹೋಗಬಾರ್ದು. ಸುಖ ಅನ್ನೋದು ನಮ್ಮೊಳಗಿಂದನೇ ನಾವು ಫಸ್ಟು ಕಂಡಿಟ್ಕೋಬೇಕು ಅಲ್ವಾ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ದಯವಿಟ್ಟು ನಿಮಗೆ ಕಂಟೆಂಟ್ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ.